ಬೈಟು ಕಾಫಿ ಸ್ನೇಹ ಬಳಗದ ವತಿಯಿಂದ ಟಿಎಂ ವೇಣುಗೋಪಾಲ್ ರವರ ಹುಟ್ಟುಹಬ್ಬ ಆಚರಣೆ. ಇಂದು ಸ್ನೇಹಜೀವಿ ಟಿಎಂ ವೇಣುಗೋಪಾಲ್ ರವರ ಜನ್ಮದಿನದ ಪ್ರಯುಕ್ತ ಪುಟ್ಟಸ್ವಾಮಿಗೌಡ್ರು, ಲಿಂಗೇಶ್, ಕೆಟಿ ರಾಜು, ದೇವರಾಜ ಮತ್ತು ಇತರ ಸ್ನೇಹಿತರು ಶ್ರೀಯುತ ವೇಣುಗೋಪಾಲ್ ರವರಿಗೆ ಅಭಿನಂದಿಸಿ ಸನ್ಮಾನಿಸಿ ಜನ್ಮದಿನದ ಶುಭ ಹಾರೈಸಿದರು. ಸಿಕೆ ಗೋಲ್ಡ್ ಅಂತಂದ್ರೆ ಫೇಮಸ್ ನಮ್ಮ ನಾಗರಬಾವಿಯಲ್ಲಿ ನಮ್ಮ ಮೂರ್ತಿ ಅಣ್ಣನವರಿಗೆ ಹುಟ್ಟಿದಬ್ಬದ ನಮ್ಮ ನಾಗರಬಾವಿ ನಾಗರಿಕ ವೇದಿಕೆಯಿಂದ ಹುಟ್ಟಿದಬ್ಬದ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೇನೆ. ಅವ್ರಿಗೆ ದೇವರು ಆಯುಷ್ಯ ಆರೋಗ್ಯ ಎಲ್ಲ ಕೊಡಲಿ, ಅವ್ರ ಹೆಂಚಕನಿಂದ ವರ್ಷ ಆಗಲಿ ಅಂತ ನಾವೆಲ್ಲರೂ ನಮ್ಮೆಲ್ಲ ಸ್ನೇಹಿತರ ಪರವಾಗಿ ನಾವು ಅವ್ರಿಗೆ ವಿಶೇಷ ಮಾಡ್ತೀವಿ. ಸಿಕೆ ನಾವು ಎಲ್ಲ ಸಲ ಅದೇ ಹೇಳ್ತೀವಿ, ಪಕ್ಷ ಅನ್ನೋದು ರಾಜಕೀಯ ಅನ್ನೋದೇ ಬೇರೆ, ಇಲ್ಲಿ ರಾಜಕೀಯ ಬರಲ್ಲ. ಇಲ್ಲಿ ನಾವೆಲ್ಲ ಸ್ನೇಹಿತರು. ಇದು ಹೀಗೆ ಮುಂದಿನ ದಿನಗಳಲ್ಲಿ ಮುಂದಿನ ಜನ್ರೇಷನ್ಗೆ ಏನು ಬಿಟ್ಕೊಟ್ಟು ಹೋಗ್ತೀವಿ ನಾಗರಬಾವಿ ನಾಗರಿಕರು ಅಂತಂದರೆ ಸ್ನೇಹನ ನಾವು ಈ ಥರ ಸ್ನೇಹನ ಮುಂದಿನ ಜನ್ರೇಷನ್ಗೆ 100% ನಾವೆಲ್ಲರೂ ಬಿಟ್ಕೊಟ್ಟು ಹೋಗ್ತೀವಿ. ನಾವೆಲ್ಲರೂ ಇದೇ ರೀತಿ ಇರ್ತೀವಿ. ರಾಜಕೀಯ ಇದರಲ್ಲಿ ಬಿಡಿಸೋದು ಯಾರೂ ಬೇಡ. ಸಿ ಕೆ ಮೂರ್ತಿಯವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. 100 ವರ್ಷ ಆರೋಗ್ಯವಾಗಿ ಇನ್ನೂ ಇರೋ ದುಡ್ಡು ಜಾಸ್ತಿ ದುಡ್ಡು ಬಂದು ಖುಷಿಯಾಗಿರಲಿ, ನೆಮ್ಮದಿಯಾಗಿರಲಿ, ನಮ್ಮ ಜೊತೆ 100 ವರ್ಷ ಬಾಳಲಿ. ಜೀವಿ ನಾಗರಬಾವಿಯ ಏನು ನಮ್ಮ ನಾಗರಿಕರ ವೇದಿಕೆ ಸ್ನೇಹ ಬಳಗ ಇದೆ, ಅದಕ್ಕೊಂದು ಅವರು ಕಲಶ ಇದ್ದಂಗೆ. ಅವರಿಗೆ ದೇವರು ಇನ್ನೂ ಆರೋಗ್ಯ, ಆಯುಸ್ಸು, ವೀರ್ಯ, ವಿಜಯ ಎಲ್ಲ ಕೊಟ್ಟು ಅವ್ರನ್ನ ಅವ್ರು ಏನು ಅಂದ್ಕೊಂಡಿದ್ದಾರೆ ಎಲ್ಲ ನೆರವೇರಿಸಲಿ ಅಂತ ದೇವರಿಗೆ ಬೇಡ್ಕೊಳ್ತಾ ಅವರ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಕೇಳ್ತೀನಿ. ನಾಗರಬಾವಿ ನಾಗರಿಕ ವೇದಿಕೆಯಿಂದ ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದು, ಶ್ರೀರಾಮನ ಜ್ಯೋತಿ ಬೆಳಗುವುದರೊಂದಿಗೆ ಪ್ರಾರಂಭವಾದ ಈ ವೇದಿಕೆ ಇವತ್ತು ಅದ್ದೂರಿಯಾಗಿ ಬೆಳೆದು ನಿಂತಿದೆ. ಅದು ಎಲ್ಲ ಸ್ನೇಹಿತರ ಆಶೀರ್ವಾದ ಮತ್ತು ಸಹಕಾರದಿಂದ ನಮ್ಮ ಸಂಘ ದೊಡ್ಡದಾಗಿ ಬೆಳೀತಾ ಇದೆ. ಜೊತೆಗೆ ಪ್ರತಿಯೊಬ್ಬರ ಹುಟ್ಟಿದಬ್ಬವನ್ನು ಇದೇ ಜಾಗದಲ್ಲಿ ನಾವು ಆಚರಿಸುತ್ತಿದ್ದು, ಇವರುಗಳಿಗೆ ದೇವರು ಆಯುರ್, ಆರೋಗ್ಯ, ಐಶ್ವರ್ಯ, ಇನ್ನೂ ಹೆಚ್ಚಿನ ಐಶ್ವರ್ಯ ಕೊಡಲೆಂದು ನಿಷ್ಕಲ್ಮಶವಾದ ಹೃದಯದಿಂದ ಪ್ರಾರ್ಥಿಸುತ್ತೇನೆ. ಇವತ್ತು ನಾಗರಬಾವಿ ನಾಗರಿಕರ ವೇದಿಕೆಯಿಂದ ಅಭಿಮಾನದ ಆರೈಕೆಗಳನ್ನು ಹಾರಿಸಿರುವಂಥ ಎಲ್ಲ ಅಭಿಮಾನಿ ದೇವರುಗಳಿಗೆ ನಾನು ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡುವ ಮುಖಾಂತರ ಪ್ರತಿ ವರ್ಷ ನಮಗೆ ಇದೇ ಥರ ಕರೆದು ಅಭಿಮಾನದ ಆರೈಕೆಗಳನ್ನು ನೀಡ್ತಿರುವಂಥರು ಎಲ್ಲರೂ ಆಶೀರ್ವಾದ ಸದಾ ನಮ್ಮೆಲ್ಲಿರಲಿ. ಈ ವೇದಿಕೆ ರಾಜಿ ರಹಿತ ಹಾಗೂ ರಾಜಕೀಯ ರಹಿತ. ಚುನಾವಣೆ ಬಂದಾಗ ನಾವು ಚುನಾವಣೆ ಅವರವ್ರ ಜೊತೆ ಇರ್ತೀವಿ. ಹಾಗಾಗಿ ಇಲ್ಲಿ ನೀವು ಕೇಳಿದಂಥ ಪ್ರಶ್ನೆಗೆ ರಾಜಿ ರಹಿತನೇ ನಾವು ಇಲ್ಲಿ ಮಾಡೋದು. ಹಾಗಾಗಿ ಪ್ರತಿ ವರ್ಷ ಇಲ್ಲಿ ನಮ್ಮ ಗೆಳೆಯರು ಎಲ್ಲರೂ ಸಹ ತುಂಬ ಜನ ಇದ್ದಾರೆ. ಅವ್ರ ಹೆಸರು ಹೇಳಬೇಕು ಅಂದರೆ ತುಂಬ ಲೇಟ್ ಆಗುತ್ತೆ. ಎಲ್ಲರಿಗೂ ಇದೇ ಜಾಗದಲ್ಲಿ ಕರೆದು ನಾವು ಅವರಿಗೆ ಒಂದು ಗೌರವವನ್ನು ಸೂಚಿಸೋದು, ಜನ್ಮದಿನ ಆಚರಣೆ ಮಾಡೋ ಮುಖಾಂತರ ಅವ್ರಿಗೆ ಶುಭ ಹಾರೈಕೆಗಳನ್ನು ಮಾಡ್ತದೆ. ಅದೇ ರೀತಿ ಇವತ್ತು ಸಹ ನನಗೆ ಶುಭ ಕಾಮನೆಗಳನ್ನು ಎಲ್ಲರೂ ಸೂಚಿಸ್ತಾ ಇರೋದ್ರಿಂದ ಅವ್ರಿಗೆಲ್ಲರೂ ಅನಂತ ಧನ್ಯವಾದಗಳು, ನಮಸ್ಕಾರ ಮುಖಾಂತರ ತಿಳಿಸ್ತೀನಿ.